ಹರಿ ಓಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಗೀತಾವಿವೃತ್ತಿ ಪಾಠ 2ನೇ ಗೀತೆಯ 2ನೇ ಅಧ್ಯಾಯ 11ನೇ ಶ್ಲೋಕ. ಶ್ರೀ ಭಗವಾನುವಾಚ. ಇಲ್ಲಿಂದ ಶ್ರೀಕೃಷ್ಣನ ಉಪದೇಶ ಪ್ರಾರಂಭವಾಗ್ತದೆ. ಇಷ್ಟೊತ್ತೇನು ಅರ್ಜುನನ ಮಾತುಗಳೆಲ್ಲ ಇದ್ದವು, ಎಲ್ಲ ಮುಕ್ತಾಯ ಆಯಿತು. ಇನ್ನು ನೇರವಾಗಿ ಕೃಷ್ಣನ ಉಪದೇಶ ಏನಂತಾರೆ, ರಾಯರ ಅವತರಣಿಕ ಏನು ಕೊಟ್ಟಾರ ನೋಡ್ರಿ. ಏನಂತಾರೆ, ಭಗವನ್ ಮಹಾತ್ಮ ಜ್ಞಾನ ತದ್ಭಕ್ತಿ ಪೂರ್ವಕಂ. ಅವತಾರಿಕ ಈ ಶ್ಲೋಕಕ್ಕೆ ರಾಯರು ಕೊಟ್ಟದ್ದು ಸಿಕ್ಕದಿಲ್ಲ. ಭಗವನ್ ಮಹಾತ್ಮ್ಯ ಜ್ಞಾನ ತದ್ಭಕ್ತಿ, ಭಗವಂತನ ಮಹಾತ್ಮ್ಯವನ್ನು ತಿಳ್ಕೊಳ್ಬೇಕು. ಮಹಿಮಾ ಮಹಾತ್ಮ್ಯ ಅಂದರೆ ಅವನಲ್ಲಿರುವಂತಹ ದೊಡ್ಡ ಗುಣಗಳು. ಆ ಎಲ್ಲ ಮಹಾತ್ಮ್ಯವನ್ನು ತಿಳಿದುಕೊಂಡು ಅವನಲ್ಲಿ ಭಕ್ತಿಯನ್ನು ಮಾಡುವ ಮೂಲಕವಾಗಿ ಭಗವದ್ ಆರಾಧನ ರೂಪತೆಯ, ಭಗವಂತನ ಆರಾಧನೆ ಸೇವಾರೂಪವಾಗಿರುವಂತಹದ್ದು ಸ್ವವಿಹಿತ ವೃತ್ತಿತ್ವೇನವ ಅನುಷ್ಠೀಯಮಾನಃ. ತನಗೆ ವರ್ಣಾಶ್ರಮಗಳಿಗೆ ವಿಹಿತವಾಗಿರುವಂತಹದ್ದನ್ನು ಮಾಡುವಂತಹದ್ದೇನಿದೆಯೋ ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ. ಭಗವದ್ವೇಷಿಗಳು ಹಾಗೂ ಭಗವದ್ವೇಷಿಗಳ ಅನುಬಂಧಿಗಳು ಸಂಬಂಧಿಗಳನ್ನು ನಿಗ್ರಹಿಸುವಂತಹದ್ದು ಕ್ಷತ್ರಿಯಾಣಾಂ ಪರಮೋ ಧರ್ಮ. ಕ್ಷತ್ರಿಯರಿಗಿದು ಪರಮಧರ್ಮವೆನಿಸಿಕೊಂಡಿದೆ. ಅಂದ್ರೆ ಕ್ಷತ್ರಿಯನಾಗಿದ್ದಾನೊಬ್ಬನು, ಆ ಕ್ಷತ್ರಿಯ ಅವನ ಪರಮಧರ್ಮ ಯಾವುದು ಅಂತಂದರೆ ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ. ನಾರಾಯಣನ ದ್ವೇಷಿಗಳಿಗೂ ಹಾಗೂ ನಾರಾಯಣನ ದ್ವೇಷಿಗಳ ಜೊತೆಗೆ ಕೈ ಜೋಡಿಸಿದವರನ್ನು ಕೂಡ ನಿಗ್ರಹಿಸುವುದೇ ಅವನ ಪರಮಧರ್ಮ. ಅದೇನಾಗ್ತದೆ, ಉಪಯೋಗಕ್ಕೆ ಬೀಳ್ತದೆ ಅಂತಂದ್ರೆ ಭಗವನ್ ಮಹಾತ್ಮ್ಯ ಜ್ಞಾನ ತದ್ಭಕ್ತಿಪೂರ್ವಕವಾಗಿ ಆರಾಧನೆ ಮಾಡುವಂತಹದ್ದು ಸ್ವವೃತ್ತಿತ್ವೇನವ ಅನುಷ್ಠೀಯಮಾನ. ಇದು ನನ್ನ ಧರ್ಮಕ್ಕೆ ಸಂಬಂಧಪಟ್ಟದ್ದು ನಾನು ಮಾಡ್ತಾ ಇದ್ದೀನಿ, ಬೇರೆ ಏನದ. ಅದಕ್ಕೆ ವೃತ್ತಿತ್ವೇನವ ಅನುಷ್ಠೀಯಮಾನ ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ ಕ್ಷತ್ರಿಯಾಣ ಪರಮೋ ಧರ್ಮ. ಅಂದ್ರೆ ಭಗವಂತನ ಮಹಾತ್ಮ್ಯ ಜ್ಞಾನವನ್ನು ಮಾಡಿಕೊಂಡು ಅವನಲ್ಲಿ ಭಕ್ತಿಯಿಂದ ನಾ ಮಾಡುವುದೆಲ್ಲವೂ ಭಗವದ್ ಆರಾಧನ ರೂಪ ಅಂತ ಅನುಷ್ಠಾನ ಮಾಡಬೇಕು. ಅಂಥದ್ದು ಯಾವುದದು ಅಂತ ಕೇಳಿದ್ರೆ ನಾರಾಯಣ ದ್ವೇಷಿಗಳಿಗೆ ತದನುಬಂಧಿಗಳ ನಿಗ್ರಹ ಮಾಡುವುದು ಕ್ಷತ್ರಿಯರಿಗೆ ಸಂಬಂಧಪಟ್ಟದ್ದಾಗಿದೆ. ಮುಗಿದು ಹೋತು. ಈ ತಮ್ ಧರ್ಮಂ, ಇಂತಹ ಧರ್ಮವನ್ನು ಬಂಧು ಸ್ನೇಹಾತ್ ಅಧರ್ಮತ್ವೇನ ಉಕ್ತ ದಿಶಾ ಶಂಕಮಾನಂ. ಇದು ಶುದ್ಧ ಧರ್ಮ. ಈ ಶುದ್ಧವಾದ ಭಗವದ್ ಆರಾಧನ ರೂಪವಾದ ಧರ್ಮವನ್ನ ಅಧರ್ಮ ಎಂದು ಶಂಕಿಸಿ, ಯಾಕ? ಬಂಧುರ ಸ್ನೇಹ. ಅರ್ಜುನನಿಗೆ ಭೀಷ್ಮಾದಿಗಳ ಮೇಲೆ ಇರುವಂತಹ ಸ್ನೇಹದ ಪರಿಣಾಮ ಏನಾಗಿದೆ ಅಂದರೆ ಶುದ್ಧ ಧರ್ಮದಲ್ಲಿ ಧರ್ಮಾಭಾಸದ ನೆಪ ಬರ್ಲಿಕ್ಕೆ, ಧರ್ಮಾಭಾಸದ ದೃಷ್ಟಿ ಬಂದ್ಬಿಟ್ಟದೆ. ಎಷ್ಟು ಗಂಭೀರ ನೋಡು. ಸ್ನೇಹ ವ್ಯಾಮೋಹಗಳೆಲ್ಲ ನಮಗೆ ಧರ್ಮದ ಮೇಲೆ ಧರ್ಮಾಭಾಸದ ಬುದ್ಧಿ ತರ್ತದೆ. ತಮ್ ಧರ್ಮಂ ಬಂಧು ಸ್ನೇಹಾತ ಅಧರ್ಮತ್ವೇನ, ಅದು ಅಧರ್ಮ ಅಂತ ತಿಳ್ಕೊಂಡ್ಬಿಟ್ಟಾನವ. ಯಾವುದನ್ನ? ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ ಅಂತನ್ನುವ ಶುದ್ಧ ಭಾಗವತ ಧರ್ಮವನ್ನು, ಕ್ಷತ್ರಿಯನಿಗೆ ಸಂಬಂಧಪಟ್ಟದ್ದನ್ನು ಆತ ಬಂಧು ಸ್ನೇಹದ ಮೂಲಕವಾಗಿ ಇದು ಅಧರ್ಮವಲ್ಲವೋ ಅಂತ ಕೇಳಿದ್ದಾನೆ. ಅಂದರೆ ವಿಪರೀತ ಜ್ಞಾನ ಬರುವಷ್ಟು ಬಂಧು ಸ್ನೇಹ ಕೆಲಸ ಮಾಡ್ತಾನೆ. ಶಂಕಮಾನಂ, ಹಂಗೆ ಶಂಕ ಮಾಡತಕ್ಕಂಥವನ ಅರ್ಜುನನಿಗೆ ಉಕ್ತ ರೂಪ ನಿಗ್ರಹ ಏವ ಪರಮಧರ್ಮ. ಹಿಂದೆ ಹೇಳಲಾಗಿರುವಂತಹದ್ದೇ ಪರಮಧರ್ಮ. ತದ್ವಿರುದ್ಧ ಸರ್ವೋಪಿ, ಅದಕ್ಕೆ ವಿರುದ್ಧವಾಗಿರುವಂತಹದ್ದೆಲ್ಲವೂ ಅಧರ್ಮ ಇತಿ, ಅಧರ್ಮವೆಂಬುದಾಗಿ ಕೃಷ್ಣ ಗೀತಾಶಾಸ್ತ್ರೇಣ ಬೋಧಯಿಷ್ಯನ್, ಸಂಪೂರ್ಣವಾದ ಗೀತಾಶಾಸ್ತ್ರದಿಂದ ಉಪದೇಶ ಮಾಡಲಿಕ್ಕೆ ಹೊರಟು ತಾವತ್ ಅವಿವೇಕೇನ ತವ ಶೋಕ ಇತ್ಯಾಹ ಅಶೋಚಾನಿತಿ. ನೀ ಯಾಕೆ ಅಳ್ಳಿಗತಿ ಅಂದರೆ ನಿನಗೆ ವಿವೇಕವೇ ಇಲ್ಲ, ಅದು ಕಳ್ತಾ ಇದ್ದಿ ಅಂತ ಕೃಷ್ಣ ಹೇಳಿದ. ಅಶೋಚಾನ್ ವಶೋಚಸ್ತ್ವಂ. ಕೃಷ್ಣ ಗೀತಾಶಾಸ್ತ್ರೇಣ ಅಂದ್ರೆ ಸಂಪೂರ್ಣವಾದ ಗೀತೆ ಎಂಬ ಶಾಸ್ತ್ರದಿಂದ. ಈಗಾಗಲೇ 701 ಶ್ಲೋಕ, ಅದರಲ್ಲಿ 1ನೇ ಅಧ್ಯಾಯ ಮತ್ತು ಈ ಅಧ್ಯಾಯದ 10 ಶ್ಲೋಕಗಳು ಮುಗಿದು ಹೋಗ್ಬಿಟ್ಟಾವ. ಅಷ್ಟು ಮೈನಸ್ ಮಾಡಿದ ಮೇಲೆ 600 ಚಿಲ್ಲರೆ ಶ್ಲೋಕಗಳಿಂದ ಕೃಷ್ಣ ಏನು ಬೋಧನಾ ಮಾಡ್ಲಿಕ್ಕೆ ಹೊರಟಾನ ಅಂದ್ರೆ ಸ್ವಸ್ವರ್ಣಾಶ್ರಮಕ್ಕೆ ಉಚಿತವಾಗಿರುವಂತಹ ಧರ್ಮಗಳನ್ನು ಅನುಷ್ಠಾನ ಮಾಡುವುದೇ ನಿಜವಾದ ಧರ್ಮ. ಅದರಲ್ಲಿ ಕ್ಷತ್ರಿಯನಾದವನು ಯುದ್ಧ ಭೂಮಿಯಲ್ಲಿ ನಿಂತಾಗ ನಾರಾಯಣ ದ್ವಿಟ ತದನುಬಂಧಿ ನಿಗ್ರಹ ಮಾಡುವುದೇ ಪರಮಧರ್ಮ ಅಂತನ್ನುವುದನ್ನು ಇಡೀ ಗೀತಾ ಉದ್ದಕ್ಕೂ ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಮೊದಲಿಗೇನು ಹೇಳಿಕ್ಕೆ ಹೊರಟಿದ್ದಾನೆ ಅಂತ ಕೇಳಿದ್ರೆ ನಿನಗೆ ವಿವೇಕ ಇಲ್ಲ ನಿನಗೆ, ಆದ್ದರಿಂದ ನೀನು ದುಃಖಕ್ಕೆ ಒಳಗಾಗ್ತಾ ಇದ್ದೀಯಾ. ವಿವೇಕ ಅಂದ್ರೆ ಏನಪ್ಪ? ಇಲ್ಲಿ ಯಾವುದು ಯೋಗ್ಯ ಯಾವುದು ಅಯೋಗ್ಯ ಎಂದು ತಿಳಿದುಕೊಳ್ಳುವಂತಹದ್ದೇ ಬುದ್ಧಿ ಇಲ್ಲ ನಿನಗೆ. ತೋರಿಸ್ಕೊಡ್ತಾನೆ ಅದನ್ನ. ನನಗೇನು ವಿವೇಕ ಇಲ್ಲ ಅಂತಂದು ಅದನ್ನು ತೋರಿಸು ಅಂದ್ರೆ ಈ ಮುಂದಿನ ಶ್ಲೋಕದಲ್ಲಿ ತೋರಿಸ್ತಾ ಇದ್ದಾನೆ.
ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನುಶೋಚಂತಿ ಪಂಡಿತಾಃ. ಇದು ಶ್ಲೋಕ ಪದಚ್ಛೇದ. ಅಶೋಚ್ಯಾನ್ ಅನ್ವಶೋಚಃ ತ್ವಂ ಪ್ರಜ್ಞಾವಾದಾನ್ ಚ ಭಾಷಸೆ ಗತಾಸೂನ್ ಅಗತಾಸೂನ್ ಚ ನ ಅನುಶೋಚಂತಿ ಪಂಡಿತಾಃ. ಹೇ ಅರ್ಜುನ, ಎಲೆ ಅರ್ಜುನನೇ, ತ್ವಂ ನೀನು ಅಶೋಚ್ಯಾನ್ ಅನ್ವಶೋಚಃ ದುಃಖ ಪಡಬಾರದವರ ವಿಷಯದಲ್ಲಿ ದುಃಖ ಪಡ್ತಾ ಇದ್ದೀ. ಅಶೋಚ್ಯಾನ್ ಅನ್ವಶೋಚಃ ಪುನಶ್ಚ ಪ್ರಜ್ಞಾವಾದಾಂಶ್ಚ ಭಾಷಸೆ. ದುಃಖ ಪಡಬಾರದ ವಿಷಯದಲ್ಲಿ ದುಃಖ ಪಟ್ಕೋತ ದೊಡ್ಡ ದೊಡ್ಡ ಮಾತು ಬೇರೆ ಆಡ್ಲಿಕ್ಕೆ ನೀನು. ಅವಿವೇಕದ ಪರಿಣಾಮ ಅಲ್ವಾ ಇದು? ಪ್ರಜ್ಞಾವಾದಾಂಶ್ಚ ಭಾಷಸೆ ಯತಃ, ಯಾಕೆಂದ್ರೆ ಪಂಡಿತಾಃ ಜ್ಞಾನಿಗಳು ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ, ಜ್ಞಾನಿಗಳು ಇದ್ದವರ ಬಗ್ಗೆ ಆಗಲಿ ಹೋದವ್ರ ಬಗ್ಗೆ ಆಗಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಖಲಾಸ್. ಅಯ್ಯೋ ನಾ ಹೋಗ್ಬಿಟ್ರೆ ಪಾಪ ಇವ್ರು ಹೆಂಗ್ ಬದುಕ್ತಾರೆ, ಅವ್ರು ಹೋಗ್ಬಿಟ್ರೆ ನಾ ಹೆಂಗ್ ಬದುಕ್ತೀನಿ, ಇದು ಜ್ಞಾನಿಗಳಿಗೆ ಎಂದೂ ಬಂದಿಲ್ಲ. ಜ್ಞಾನಿಗಳಿಗೆ ಅವರೆಲ್ಲ ಹೋಗ್ಬಿಟ್ರೆ ನಾ ಹೆಂಗ್ ಬದುಕಪ್ಪ ಹಂಗ ನನಗೆ ಅರ್ಜುನ. ದೇವಸ್ಥಿತ ಪ್ರಮುಖೇ ಧರ್ತರಾಷ್ಟ್ರಾಹ, ಯಾರ ನಾವು ಯುದ್ಧ ಗೆದ್ಕೊಂಡು ಹೋದ್ಮೇಲೆ ಯಾರ ಮುಂದೆ ನಮ್ ಜಂಬ ಕೊಚ್ಕೋಬೇಕು, ಅವ್ರ ಮುಂದೆ. ಅವರೇ ಈ ಯುದ್ಧಕ್ಕೆ ಬಂದ್ಬಿಟ್ರೆ ಸತ್ತು ಬಿಟ್ರೆ ಮುಂದೇನು ಅಂತ. ಹೌದಾ? ಅಂದ್ರೆ ಅವ್ರು ಹೋದ್ರೆ ನಿನಗೇನು ಪ್ರಯೋಜನ, ನೀ ಹೋಗ್ಬಿಟ್ರೆ ಮುಂದೇನು? ಏನೂ ಇಲ್ಲ. ಜ್ಞಾನಿಗಳಿಗೆ ಅವರು ಹೋದ್ರು ಅಷ್ಟೇ, ನಾವು ಹೋದ್ರು ಅಷ್ಟೇ, ವ್ಯತ್ಯಾಸವೇ ಇಲ್ಲ. ಅಂದಮೇಲೆ ನೀನು ಮಾತಾಡೋದು ದೊಡ್ಡ ದೊಡ್ಡ ಜ್ಞಾನಿಗಳಂತೆ ಮಾತಾಡ್ತೀನಿ, ಫೋರ್ಸ್ ಕೊಡ್ಲಿಕ್ಕತ್ತಿ, ಅಳಬಾರ್ದವ್ರ ಸತ್ಯ ಅಳಿಕತ್ತೀನಿ. ಇದು ಎಂಥ ಧಡ್ತನಪ್ಪ ನಿಂದು. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ. ಹೇ ಅರ್ಜುನ, ತ್ವಂ ನೀನು ಅಶೋಚ್ಯಾನನ್ವಶೋಚಃ ದುಃಖ ಪಡಬಾರದವರ ವಿಷಯದಲ್ಲಿ ದುಃಖ ಪಡ್ತಾ ಇದ್ದೀನಿ. ಮ್ಯಾಲೇನು ಗೊತ್ತೇನು ನಿನಗೆ? ಪ್ರಜ್ಞಾವಾದಾಂಶ್ಚ ಭಾಷಸೆ, ದೊಡ್ಡ ಶಾಸ್ತ್ರದ ವಾಕ್ಯಗಳನ್ನು ಬೇರೆ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ಪಂಡಿತಾಃ ಜ್ಞಾನಿಗಳು ಗತಾಸೂನ ಗತಾಸೂಂಶ್ಚ ನ ಅನುಶೋಚಂತಿ, ಎಂದು ಅವರು ದುಃಖಕ್ಕೆ ಒಳಗಾಗುವುದಿಲ್ಲ. ನೋಡು ಇದೆ ಅಂತ ನೋಡು ವಾಕ್ಯ, ಬಹಳ ಚಂದದ ವಾಕ್ಯ ರಾಯರು. ತೋಪ ಏನಂದ್ರು? ಅಶೋಚಾನ್ ಶೋಕ ಅನರ್ಹಾನ್. ಪೂಜ್ಯ ಅಂದ್ರೆ ಏನು? ಪೂಜನೀಯರು ಅಂತ ಅರ್ಥ. ಶೋಚರು ಅಂದ್ರೆ ಶೋಚನೀಯರು ಅಂತ ಅರ್ಥ. ಅಶೋಚರು ಅಂದ್ರೆ ಶೋಕಕ್ಕೆ ಒಳಗಾಗದವರು, ಶೋಕಕ್ಕೆ ಅರ್ಹರೇ ಅಲ್ಲ ಅವರು. ಈಗ ಯಾರು ಸರ್ವಗಳಿಗತಿ? ದುರ್ಯೋಧನಾದಿಗಳ ಸರ್ವಗಳಿಗತಿಯ? ದುರ್ಯೋಧನಾದಿಗಳು ಶೋಕಾರ್ಹರ? ನೀವು ವಿಚಾರ ಮಾಡಿಸೋದು ನೋಡಂತ. ಅರ್ಜುನ ಭೀಷ್ಮಾಚಾರ ಕಥೆ ಬಿಟ್ಬಿಡು, ದ್ರೋಣಾಚಾರ ಕಥೆ ಬಿಟ್ಬಿಡು, ಅವ್ರು ಮಾತಾಡೋಂತ. ಆಮೇಲೆ ದುರ್ಯೋಧನ ದುಶ್ಯಾಸನ ಶಕುನಿ ಮೊದಲಾದವರೇನಿದ್ದಾರೆ, ಇವರು ಯಾರಾದ್ರೂ ಒಬ್ಬರು ಅವರು ಸತ್ರೆ ಅಯ್ಯೋ ಅಂತ ಕಣ್ಣೀರು ಹಾಕ್ಲಿಕ್ಕೆ ಯೋಗ್ಯ ಆಗ್ಯಾರ ಅವರು? ಇಲ್ವಲ್ಲ. ಅಶೋಚ. ಹೇ ಪಾರ್ಥ ತ್ವಂ ಅನ್ವಶೋಚಃ ಯಾನ್ ತ್ವಂ ಶೋಚಿತವಾನ್ ಅಭೂಹು ತೇ ನ ಶೋಕಾರ್ಹಃ ಇತಿ ಯಾವತ್. ಯಾರನ್ನ ಕುರಿತು ನೀನು ಅಳತಾ ಇದ್ದಿ ಅವರು ಶೋಕಕ್ಕೆ ಅರ್ಹರೇ ಅಲ್ಲ ಅಂತ ಅಭಿಪ್ರಾಯ. ಮಹಾ ಕಳ್ಳ, ಮಹಾ ಟೆರರಿಸ್ಟ, ಅವನು ಸತ್ತಾನ, ಅಯ್ಯೋ ಅಂತ ಅಳ್ತಿರ್ತಾವ ಹುಚ್ಚುಗಳು. ಶೋಕಕ್ಕೆ ಏನ್ರಿ 100 ಮಂದಿನ ಸಾಯಿಸಿ ಬಂದಾನ, ಅವನು ಸತ್ತ ಅಂತ ಅಂದ್ಕೊಳ್ಳಿ, ನಮ್ಮ ಧರ್ಮದವ ಸತ್ತಾನ ಅಂತ ತಿಳ್ಕೊಳ್ತಿರ್ತಾವೆ. ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು ಎಲ್ಲರೂ. ಪ್ರಜ್ಞಾವಾದಾಂಶ್ಚ ಭಾಷಸೆ. ಇಲ್ಲಿ ಸ್ವಾರಸ್ಯದ ಪ್ರಜ್ಞಾವಾದಾಂಶ್ಚ ಭಾಷಸೆ ಅಂತ ಅನ್ನುವುದಕ್ಕೆ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಒಂದರ್ಥ, ಗೀತಾ ತಾತ್ಪರ್ಯದಲ್ಲಿ ಒಂದು ಅರ್ಥವನ್ನು ಬರೆದಿದ್ದಾರೆ. 2 ಅರ್ಥ ಬರೆದಿದ್ದಾರೆ. ಯಾಕಂದ್ರೆ ಅದು ಗೀತಾ, ಭಗವದ್ಗೀತೆ ಹೆಂಗದ ಅಂದ್ರೆ ಬಗೆದಷ್ಟು ಅರ್ಥವನ್ನು ಕೊಡುವ ಗ್ರಂಥ. ಒಂದೇ ಅರ್ಥಕ್ಕೆ ಮೂಸಿ ಕೂತ್ಬಿಟ್ರೆ ಕೃಷ್ಣನ ಮಾತು ಇಷ್ಟೇ ಅಂತ ಅರ್ಥ ಆಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಮತ್ತೂ ಒಂದು ಅರ್ಥ ಹೇಳ್ತಾರೆ. ನಿಮ್ ಬುದ್ಧಿ ಅಂತ ಮುಂದೆ ಹೋಗ್ಕೋತ ಹೋಗ್ರಿ ಅಂತ ಬಿಡ್ತಾರೆ. ಏನಂತಾರ? ಪ್ರಜ್ಞೆಯ ಉತ್ಥಾಹವಾದ ಪ್ರಜ್ಞಾವಾದ. ಇಲ್ಲಿ ಪ್ರಜ್ಞಾ ಅನ್ನೋ ಶಬ್ದಕ್ಕೆ ಬುದ್ಧಿ ಅಂತ ಅರ್ಥ. ಗೊತ್ತಾಯ್ತಾ? ಪ್ರಜ್ಞಾವಾದ ಅಂದ್ರೆ ಪ್ರಜ್ಞಾ ಬುದ್ಧಿ, ಪ್ರಜ್ಞೆಯ ಉತ್ಥವಾದ ಅಂದ್ರೆ ಸ್ವಬುದ್ಧಿ ಮಾತ್ರ ಕಲ್ಪಿತಾ ವಾದಾಹ ತಾನ್ ಭಾಷಸೆ. ಇದೆಲ್ಲ ನಿನ್ನ ಬುದ್ಧಿಯಿಂದ ಕಲ್ಪಿತವಾದ ವಾದ, ಎಲ್ಲೂ ಹುರುಳಿದೆ, ಇದರೊಳಗೆ ಏನೂ ಸತ್ವ ಇಲ್ಲ. ನಿನ್ ತಲೆಗೆ ಬಂದದ್ದು ಮಾತಾಡಿರ್ತೀನಿ, ಬಾಯಿ ಬಂದು ಮಾತಾಡೋಂತಿರ್ತಾರಲ್ಲ ಹಂಗೆ ತಲೆಗೆ ಬಂದು ಮಾತಾಡಿರ್ತೀನಿ ಅಂತ ಬೈಬಿಟ್ಟ. ಎಷ್ಟ ಅಪಹಾಸ್ಯ ಮಾಡಿರ್ಬೇಕು ಹೇಳೋಣಂತ. ಪ್ರಜ್ಞಾವಾದಾಂಶ್ಚ ಭಾಷಸೆ, ತಲೆಗೆ ಬಂದು ಮಾತಾಡ್ಕೋತ ಕೂತಿ ಹುಚ್ಚ ಅಂತ ಬೈತಾನ. ಯಾನ್ ಪ್ರಭಾಷಸೆ, ಯಾವುದನ್ನೀ ಮಾತಾಡ್ತಾ ಇದ್ದಿ, ತೇ ಸ್ವಬುದ್ಧಿ ಮಾತ್ರ ಪರಿಕಲ್ಪಿತಾ ವಾದಾಹ ನ ವೃದ್ಧ ಸಮ್ಮತಾ ಇತಿ ಯಾವತ್. ಇದು ಯಾವ ವೃದ್ಧರಿಗೂ ಸಮ್ಮತವಾದದ್ದಲ್ಲ. ಇದು ಭಾಷ್ಯದ ಪ್ರಕಾರ. ಇನ್ನು ತಾತ್ಪರ್ಯದ ಪ್ರಕಾರ ಯದ್ವಾ
ಪ್ರಕರ್ಷೇಣ ಜಾನಂತಿ ಇತಿ ಪ್ರಜ್ಞಾ, ಏನೇ ತಿಳ್ಕೊಂಡ್ರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಅವರನ್ನ ಪ್ರಜ್ಞರು ಅಂತ ಕರಿಬೇಕು. ತೇಷಾಂ ಅವಾದಾಹ ಪ್ರಜ್ಞಾವಾದಾಹ ಪ್ರಾಜ್ಞೆ ವಿರುದ್ಧವಾದಾಹ ತಾನ್ ಪ್ರಭಾಷಸೆ, ಜ್ಞಾನಿಗಳ ಮತ ವಿರುದ್ಧವಾಗಿ ಮಾತಾಡ್ತಾ ಇದ್ದೀಯಾ. ಪ್ರಜ್ಞಾವಾದಕ್ಕನ ಎರಡನೇ ಅರ್ಥ, ಪ್ರಜ್ಞಾವಾದಕ್ಕೆ ಮೊದಲೇ ಅರ್ಥ ನಿಂಗೆ ತಲೆ ಬಂದಂಗೆ ಮಾತಾಡ್ಲಿಕ್ಕೆ ಅಂತ ಅರ್ಥ. ಎರಡನೇ ಅರ್ಥ ದೊಡ್ಡವರಿಗೆ ವಿರುದ್ಧವಾಗಿ ಮಾತಾಡ್ಲಿಕ್ಕೆ ಅಂತ ಮತ್ತೊಂದು ಅರ್ಥ. ಪ್ರಜ್ಞಾನ ಶಬ್ದ ಜ್ಞಾನಿಗಳು ಅಂತ ಹೆಂಗೆ ಬಂತಪ್ಪ ಅರ್ಥ ಅಂದ್ರೆ ಪ್ರಕರ್ಷೇಣ ಜಾನಂತಿ ಇತಿ ಪ್ರಜ್ಞಾ, ಏನ್ ತಿಳ್ಕೊಂಡ್ರು ಉತ್ತಮವಾಗಿದ್ದನ್ನು ತಿಳ್ಕೊಂಡಿರ್ತಾರೆ. ಅದಕ್ಕೆ ವ್ಯಾಕರಣ ಸೂತ್ರ ತೇಷಾಂ ಅವಾದ, ಅವರ ವಾದ ಇದು ಅಲ್ಲ, ಅದಕ್ಕೆ ಪ್ರಜ್ಞಾವಾದ ಅಂತ ಕರೆಸಿರೋದು. ಅಂದ್ರೆ ಪ್ರಾಜ್ಞೆ ವಿರುದ್ಧವಾದ ತಾನ್ ಪ್ರಭಾಷಸೆ, ಅವಳನ್ನು ಮಾತಾಡ್ತಾ ಇದ್ದಿ. ನಹಿ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಇತ್ಯಾದಿಷು ಅರ್ಜುನ ವಾಕ್ಯೇಶು ಕಶ್ಚಿತ್ ಪ್ರಾಜ್ಞೆ ಸಮ್ಮತವಾದೋ ಅಸ್ತಿ. ಅಯ್ಯೋ ಕೃಷ್ಣ ಇವ್ರು ನೋಡಿದ ಕೂಡಲೇ ಕೈಯಾಗಿನ ಬಿಲ್ ಬಿದ್ದು ಹೋಗ್ತದ, ದುಃಖ ಆಗ್ಲಿಕ್ಕತ್ತದ. ಈ ಯಾವರ ಒಂದು ವಾಕ್ಯ ಜ್ಞಾನಿಗಳು ಹೌದಪ್ಪ ನೀ ಆಡಿದ ಕರೆಕ್ಟ್ ಅಂತ ಒಪ್ಕೋತಾರ? ನಹಿ ದೃಷ್ಟ್ವಾ ಇಮಂ ಸ್ವಜನಂ ಕೃಷ್ಣ ಇತ್ಯಾದಿ ಅರ್ಜುನ ವಾಕ್ಯಗಳಲ್ಲಿ ಕಶ್ಚಿತ್ ಪ್ರಾಜ್ಞೆ ಸಮ್ಮತವಾದೋ ಅಸ್ತಿ, ಒಂದಾದರೂ ಪ್ರಾಜ್ಞರಿಗೆ ಸಮ್ಮತವಾದ ಮಾತಿದೆಯಾ? ನಹಿ ಪ್ರಾಜ್ಞಾ, ಯಾಕಂದ್ರೆ ಜ್ಞಾನಿಗಳು ನಾರಾಯಣ ದ್ವಿಟತದನು ಬಂದು ನಿಗ್ರಹಂ ಅಧರ್ಮಂ ವದಂತಿ ಇತಿ ಭಾವ, ನಾರಾಯಣನ ದ್ವೇಷಗಳಿಗೆ ಸಹಾಯ ಮಾಡೋರನ್ನ ನಿಗ್ರಹಿಸಬಾರದು ಅಂತ ಯಾರಾದ್ರು ಅಂತಾರ? ಇಲ್ವಲ್ಲ. ಇನ್ನು ನಾನು ಹೋಗ್ಲಿಪ್ಪ ಆಸನ್ನ ವಿನಾಶಾಹ ತೇ ಕಥಮಶೋಚ್ಯಾಹ, ಅಲ್ರಿ ಯುದ್ಧ ಭೂಮಿಗಳನ್ನ ಸಾಯಲಿಕ್ಕೆ ಬಂದು ನಿಂತಾರ, ಅಳಬೇಡ ಅಂತಿರಲಿಲ್ಲ. ಏನು ಚಿತ್ರ ಹೋಗಿ ಆ ಮಾತು ಪ್ರಜ್ಞಾವಾದ ಬಿಟ್ಬಿಡಿ. ಈ ಎದುರಿಗೆ ಬಂದು ನಿಂತಾರ ಸಾಯ್ತಾರೆ ಇನ್ನೂ ಸ್ವಲ್ಪ ಹೊತ್ತಾದ್ರೆ ಅದು ಹೆಂಗೆ ಬಂತಂದ್ರೆ ಪಂಡಿತಾ ಜ್ಞಾನಿನಃ ಗತಾಸೂನ್ ಆಸನ್ನ ವಿನಾಶಾನ್ ಅಗತಾಸೂನ್ ಇವ ಇತಿ ಉಪಮಾರ್ಥಶ್ಚಕಾರ್ಥ ಜೀವತೈವ ತಾನ್ ನ ಅನುಶೋಚಂತಿ ಯತೋ ಅತೋ ನ ಶೋಚ್ಯಾಹ ತೇ ಇತಿ ತಾನ್ ಅನ್ವಶೋಚಃ ತ್ವಂ ಇತ್ಯರ್ಥ. ಏನು ಮುಗಿಸ್ಬಿಟ್ರು ನೋಡು. ಗತಾಸೂನ್ ಅಂತದ ಪಂಡಿತಾಹ ಶಬ್ದಕ್ಕೆ ಅರ್ಥ ಆಗ್ತದೆ ಜ್ಞಾನಿಗಳು ಅಂತ. ಗತಾಸೂನ್ ಅನ್ನೋ ಶಬ್ದಕ್ಕೆ ಮೇಲ್ ನೋಡ್ಲಿಕ್ಕೆ ಅರ್ಥ ಏನ್ ಬರ್ತದೆ ಅಂದ್ರೆ ಸತ್ತು ಹೋದವರು ಅಂತ ಅರ್ಥ ಬರ್ತದೆ. ಯುದ್ಧದಲ್ಲಿ ಯಾರೂ ಸತ್ತಿಲ್ಲ, ಇನ್ನು ಮುಂದೆ ಸಾಯವರಿದ್ದಾರೆ. ಆದ್ರೆ ಅದಕ್ಕೆ ಆಸನ್ನ ವಿನಾಶ ಅಂತ ಬರೀತಾರೆ ರಾಯರು. ಮರಣ ಸಮೀಪಿಸಿದವರನ್ನು ಅಗತಾಸೂನ್ ಇವ ಎಲ್ಲದದು ಉಪಮಾರ್ಥ ಚಕಾರ, ಚಕಾರ ಇಟ್ಕೋಬೇಕು ಇಲ್ಲಿ ನೋಡ್ಕೋಲ್ಲಿ ಶ್ಲೋಕದಲ್ಲಿ. ಪ್ರಜ್ಞಾವಾದಾಂಶ್ಚ ಭಾಷಸೆ, ಆ ಚ ಅನ್ನೋದು ಉಪಮಾರ್ಥಕ. ಅಂದ್ರೆ ಜೀವತಃ ಇವತಾನ್, ಬದುಕಿದ್ದವರನ್ನ ಕಂಡರೆ ಯಾರೂ ಎಂದೂ ಕೂಡ ಅಯ್ಯೋ ಬದುಕಿದ್ದೀರಾ ಅಂತ ಹೇಳ್ತಾರೆ, ಎಲ್ಲಾದ್ರು ಹುಚ್ಚು ಅಂತಾರೆ ಬದುಕಿದ್ದೀರಾ ಅಂತ. ಹಾಗಾದರೆ ಜ್ಞಾನಿಗಳಾದವರು ಬದುಕಿದ್ದ ವ್ಯಕ್ತಿಯನ್ನು ನೋಡಿ ಅಯ್ಯೋ ನೀನು ಬದುಕಿದ್ದೀಯಾ ಅಂತ ಹೆಂಗೆ ದುಃಖ ಪಡುವುದಿಲ್ಲವೋ, ವಿನಾಶ ಸಮೀಪ ಬಂದರು ಮರಣ ಸಮೀಪ ಬಂದವರನ್ನು ಕೂಡ ಕಂಡು ಜ್ಞಾನಿಗಳು ಇವನು ಸಾಯ್ತಾನ ಅಂತ ಅಳುವುದಿಲ್ಲ. ಅರ್ಥ ಆಯ್ತಾ? ಅಗತಾಸೂನ್ ಇವ ಇತಿ ಉಪಮಾರ್ಥಶ್ಚಕಾರ, ಉಪಮಾರ್ಥ ಚಕಾರ. ಜೀವತಃ ಇವ ತಾನ್, ಬದುಕಿದ್ದವರಂತೆ ಅಂದ್ರೆ ನ ಅನುಶೋಚಂತಿ. ಯಥೋ ಅಥೋ, ಹೆಂಗ ಬದುಕಿದ್ದವರನ್ನ ಕುರಿತು ಅಳುವುದಿಲ್ಲವೋ ಅದರಂತೆ ನ ಶೋಚ್ಯಾಹ, ಅವರನ್ನು ಕಂಡು ಅಳಬೇಕಾಗಿಲ್ಲ. ತೇ ಅಶೋಚ್ಯಾನ್ಸ್ತೆ ಇತಿ ತಾನ್ ಅನ್ವಶೋಚ, ಅಂಥವರನ್ನ ಕುರಿತು ನೀನು ಅಳತಾ ಇದ್ದೀ. ತ್ವಂ, ನೀ ಅಳಬಾರದು, ಅಂಥವ್ರ ಕುರಿತು ಅಳತಾ ಇದ್ದೀ. ಆದ್ದರಿಂದ ನಿನ್ನ ಮಾತು ತಪ್ಪು. ಹೌದು, ಜ್ಞಾನಿಗಳು ಯಾಕೆ ಅಳೋದಿಲ್ಲ ಅದು ಹೇಳಲಿಲ್ಲಲ್ಲ ಅಂದ್ರೆ ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪ ಅಂತ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.